ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ರಾಹುಲ್ ಗಾಂಧಿ ಆವಾಗ ಹೇಳ್ತಾ ಇರ್ತಾರೆ, ಕಾಂಗ್ರೆಸ್ಸಿನ ಒಳಗೆ ಇರುವಂತಹ RSS ಬುದ್ಧಿಗಳನ್ನು, RSS ಮನಸ್ಥಿತಿ ಇರುವ ಜನಗಳನ್ನು ಒದ್ದು ಹೊರಗಡೆ ಹಾಕಬೇಕು ಅನ್ನುವಂಥದ್ದನ್ನು. ಆದರೆ ಅವರು ಅದನ್ನು ಗಂಭೀರವಾಗಿ ಹೇಳ್ತಿದ್ದಾರಾ ಅನ್ನೋದ್ರ ಬಗ್ಗೆ ಆಗಾಗ ಅನುಮಾನಗಳು ಮೂಡ್ತವೆ. ಯಾಕೆಂದರೆ ಕೆಲವು ವ್ಯಕ್ತಿಗಳು ಓಪನ್ ಆಗಿ ತಮ್ಮ RSS ಬುದ್ಧಿಯನ್ನು ಕಾಂಗ್ರೆಸ್ಸಿನ ಒಳಗೆ ಹೊರಗೆ, ಸದನದ ಒಳಗೆ ಹೊರಗೆ ಎಲ್ಲ ಕಡೆ ತೋರಿಸ್ತಾರೆ. ಆದರೆ ಅವ್ರ ಮೇಲೆ ಯಾವುದೇ ಕ್ರಮ ಆಗೋದಿಲ್ಲ. ಅಂಥದ್ದೇ ಒಂದು ಘಟನೆ ನಿನ್ನೆ ಸದನದಲ್ಲೇ ನಡೀತು. ಕರ್ನಾಟಕದ ವಿಧಾನಸಭೆಯಲ್ಲಿ ಇಲ್ಲಿಯವರೆಗೆ BJPಗರಿಗೆ ಧೈರ್ಯ ಬಂದಿಲ್ಲ RSSನ ಅವರ ಗೀತೆಯನ್ನು ಹಾಡೋದಕ್ಕೆ. ಆದರೆ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಉಪ ಮುಖ್ಯಮಂತ್ರಿ DK ಶಿವಕುಮಾರ ಕೆಲಸ ಮಾಡಿದ್ರು. ಕ್ರಮ ಆಗುತ್ತಾ? ರಾಹುಲ್ ಗಾಂಧಿ ಸೀರಿಯಸ್ ಆಗಿದ್ದರೆ ಇಲ್ಲ, ಆಗಲ್ಲ. ಇನ್ನೊಬ್ಬರು ಶಶಿ ತರೂರ್ ನಿನ್ನೆ ಸದನದಲ್ಲಿ ಅಂದರೆ ಲೋಕಸಭೆಯಲ್ಲಿ ಒಂದು ಮಸೂದೆಯನ್ನು ಮಂಡಿಸಲಾಯಿತು. ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಯಾರಾದರೂ 1 ತಿಂಗಳಿಗಿಂತ ಹೆಚ್ಚು ಜೈಲಿನಲ್ಲಿದ್ದರೆ ಅವರು ನಿರಪರಾಧಿ, ಅಪರಾಧಿ ಅನ್ನೋದು ತೀರ್ಮಾನ ಆಗದೇ ಹೋದರೂ ಸಹ ಅವರನ್ನು ಆ ಹುದ್ದೆಯಿಂದ ಇಳಿಸಬೇಕು ಅನ್ನೋದಕ್ಕೆ ಒಂದು ಮಸೂದೆಯನ್ನು ಮಂಡಿಸಲಾಯಿತು. ಅದರ ವಿರುದ್ಧ ಕಾಂಗ್ರೆಸ್ನವರು ಅಬ್ಬರದ ವಿರೋಧವನ್ನು ಮಾಡಿದ್ರು. ಆ ಮಸೂದೆಯನ್ನು ಹರಿದು ಅಮಿತ್ ಶಾ ಮುಖಕ್ಕೆ ಹಾಕಿದ್ರು. ಆದರೆ ಅದೇ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಶಶಿ ತರೂರ್ ಆ ಮಸೂದೆ ಒಳ್ಳೆಯ ಮಸೂದೆ ಅಂತ ಹೇಳಿದ್ರು. ಸೊ ಇವರಿಬ್ಬರು ನಾವು RSS ಮನಸ್ಥಿತಿಯ ವ್ಯಕ್ತಿಗಳು ಅಂತ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ಗೆ, ರಾಹುಲ್ ಗಾಂಧಿಗೆ ಧೈರ್ಯ ಇಲ್ಲ. ಆದರೆ ಮೈಕ್ ಮುಂದೆ ಮಾತ್ರ ಡೈಲಾಗ್ ಹೊಡಿತಾರೆ. RSS ಮನಸ್ಥಿತಿಯನ್ನು ಕಾಂಗ್ರೆಸ್ಸಿನಲ್ಲಿ ಇರೋದಕ್ಕೆ ಬಿಡಲ್ಲ, ಅಂಥವರನ್ನು ಹುಡುಕಿ ಹೊರಗಡೆ ಹಾಕ್ತೀವಿ ಅಂತ. ಸೊ ಏನಿದು ಕಾಂಗ್ರೆಸ್ಸಿನಲ್ಲಿ RSS ಮನಸ್ಥಿತಿ? ಅದನ್ನು ಹೇಗೆ DK ಶಿವಕುಮಾರ್ ನಿನ್ನೆ ಮಾತ್ರ ಅಲ್ಲ, ಇತ್ತೀಚಿನ ವರ್ಷಗಳಲ್ಲಿ ಹೇಗೆ ತೋರಿಸ್ಕೊಂಡು ಬರ್ತಿದ್ದಾರೆ ಅನ್ನೋದು ಒಂದು ಕಡೆ ನೋಡೋಣ. ಇನ್ನೊಂದು ಕಡೆ ಶಶಿ ತರೂರ್ ಹೇಗೆ ಕಳೆದ 6 ತಿಂಗಳಲ್ಲಿ ಕಾಂಗ್ರೆಸ್ಸಿಗೆ ಅವಮಾನದ ಮೇಲೆ ಅವಮಾನ ಮಾಡ್ತಾ ನರೇಂದ್ರ ಮೋದಿ ಪರ, BJP ಸರ್ಕಾರದ ಪರ ನಿಂತ್ಕೊಂಡಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಸೊ DK ಶಿವಕುಮಾರ್ ನಾನು ಹೇಳ್ದಂಗೆ BJPಗರಿಗೆ ಇಲ್ಲಿವರೆಗೆ ಧೈರ್ಯ, ದಮ್ಮು ಬಂದಿರಲಿಲ್ಲ. ಕರ್ನಾಟಕದ ವಿಧಾನಸಭೆಯ ಒಳಗೆ ಆ ಸದಾವತ್ಸಲೆ ಅನ್ನುವಂಥ ಒಂದು ಗೀತೆ ಇದೆಯಲ್ಲ, RSSನವರು ಬೆಳಗ್ಗೆನೆ ಲಾಠಿ ಹಿಡ್ಕೊಂಡು ಚಡ್ಡಿ ಹಾಕ್ಕೊಂಡು ಈ ಗೀತೆಯನ್ನು ಹಾಡ್ತಾರೆ. ಯಾಕೆಂದರೆ ಅವರಿಗೆ ಈ ರಾಷ್ಟ್ರದ ರಾಷ್ಟ್ರಗೀತೆ ಇದೆಯಲ್ಲ ಅದು ಆಗಿ ಬರಲ್ಲ, ಅದನ್ನು ನಾವು ಒಪ್ಪಲ್ಲ ಅಂತ ಅವರು ಆರಂಭದಲ್ಲಿ ಹೇಳಿಬಿಟ್ರು. ಈ ಗೀತೆ ಹಾಡಬೇಕಾದ್ರೆ, RSSನ ಗೀತೆ ಹಾಡಬೇಕಾದ್ರೆ ಅವರು ಮಧ್ಯದಲ್ಲಿ ಕೇಸರಿ ಧ್ವಜವನ್ನು ನೆಟ್ಟಿರ್ತಾರೆ. ಅದಕ್ಕೂ ಕಾರಣ ಇಷ್ಟೇ, ನಾವು ತ್ರಿವರ್ಣ ಧ್ವಜ ಅಂತ ಏನು ಕರೀತಾರೆ, ಭಾರತದ ರಾಷ್ಟ್ರಧ್ವಜ, ಅದನ್ನು ಒಪ್ಪೋದಿಲ್ಲ ಅಂತ ಆರಂಭದಲ್ಲೇ ಹೇಳಿಬಿಟ್ಟಿದ್ದಾರೆ. ನಾವು ಅದನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ನಮಗೆ ಯಾವತ್ತಿದ್ರೂ ಭಗವಧ್ವಜನೇ ರಾಷ್ಟ್ರಧ್ವಜ ಅಂತ ಹೇಳಿದ್ದಾರೆ. ಇಂತಹ ಜಾಗದಲ್ಲಿ, ಇಂತಹ ಸನ್ನಿವೇಶದಲ್ಲಿ ಹಾಡುವ ಹಾಡನ್ನು ಕೊಂಚವೂ ಸಹ ಸಂಕೋಚ ಇಲ್ಲದೆ ಸದನದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಉಪಮುಖ್ಯಮಂತ್ರಿ DK ಶಿವಕುಮಾರ್ ನಿನ್ನೆ ಹಾಡಿದ್ರು. ಯಾವ ಕಾಂಗ್ರೆಸ್ಸಿಗನೂ ತಡೆಯಲಿಲ್ಲ. ಸರಿ, ಸದನದ ಒಳಗೆ ಕ್ಯಾಮರಾಗಳ ಮುಂದೆಯೇ ತಡೆದು ಬಿಟ್ರೆ ಬೇರೆ ಸಂದೇಶ ಹೋಗುತ್ತೆ ಪಾರ್ಟಿಯಲ್ಲಿ ಅಸಮಾಧಾನ ಇರೋದ್ರ ಬಗ್ಗೆ ಅಂತ ಅಂದ್ಕೊಳ್ಳೋದಾದರೆ. ಅದಾದ ನಂತರವಾದರೂ ಅದರ ಬಗ್ಗೆ ಒಬ್ಬ ಕಾಂಗ್ರೆಸ್ ನಾಯಕ ಟೀಕೆ ಮಾಡಲಿಲ್ಲ, ಅದನ್ನು ವಿರೋಧಿಸಲಿಲ್ಲ, ತಪ್ಪು ಅಂತ ಹೇಳಲಿಲ್ಲ, ಯಾರೂ ಹೇಳಿಲ್ಲ, ಎಲ್ಲ ಸೈಲೆಂಟ್. ಹಾಗಾದರೆ ರಾಹುಲ್ ಗಾಂಧಿ ಹೇಳುವಂತಹ RSS ಮನಸ್ಥಿತಿಗಳನ್ನು ನಾವು ಸಹಿಸ್ಕೊಳ್ಳಲ್ಲ ಅನ್ನೋದು ಸುಳ್ಳ, ನಾಟಕನ, ಕೇವಲ ವೋಟ್ ಪಡೆಯೋದಕ್ಕೆ ಡೈಲಾಗ್ ಬಾಜಿಗಾಗಿ ರಾಹುಲ್ ಗಾಂಧಿ ಅಂಥದ್ದೊಂದು ಹೇಳಿಕೆಯನ್ನು ಕೊಡ್ತಿದ್ದಾರಾ ಅಂತ ಅನುಮಾನ ಅಲ್ಲಿಂದ ಸ್ಪಷ್ಟವಾಗಿ ಬರುತ್ತೆ. ಇದೇನು ಹೊಸದಲ್ಲ DK ಶಿವಕುಮಾರ್ದು. ಒಂದು ಕಡೆ ಆ ಕುಂಭಮೇಳ ನಡಿಬೇಕಾದ್ರೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅದನ್ನು ಅಲ್ಲಿಗೆ ಹೋಗಿ ಮುಳುಗಿ ಬರೋದನ್ನು
ಮೌಢ್ಯ ಅಂತ ಕರೆಯೋ ರೀತಿಯಲ್ಲಿ ವಿರೋಧಿಸಿದರು. ಆದರೆ ಅದಕ್ಕೆ ಸೆಡ್ಡು ಹೊಡೆಯುವ ಹಾಗೆ ಕುಟುಂಬ ಸಮೇತರಾಗಿ ಡಿ ಕೆ ಶಿವಕುಮಾರ್ ಹೋಗಿ ಮುಳುಗಿ ಎದ್ದು ಅದರ ಫೋಟೋಗಳನ್ನು ವಿಡಿಯೋಗಳನ್ನು ಎಲ್ಲ ಕಡೆ ವೈರಲ್ ಮಾಡಿ ತಾನೊಬ್ಬ ಸನಾತನಿ ಅನ್ನೋದನ್ನು ನಿರೂಪಿಸುವಂತಹ ಪ್ರಯತ್ನ ಮಾಡಿದ್ರು. ಇನ್ನೂ ಸಾಕಷ್ಟು ಸಂದರ್ಭಗಳಲ್ಲಿ ಹಿಂದುತ್ವದ ಪರ ನಿಲ್ಲುವಂತಹ ಪ್ರಯತ್ನ ಮಾಡಿದ್ರು. ಅದರಲ್ಲೂ ವಿಶೇಷವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಬಂಧನದ ಹಿನ್ನೆಲೆಯಲ್ಲಿ BL ಸಂತೋಷ್ ಕುರಿತಾಗಿ ಕೊಟ್ಟಂತಹ ಹೇಳಿಕೆ, ನಮ್ಮ BL ಸಂತೋಷ್ ಅವರ ಕುರಿತು ಕೆಟ್ಟದಾಗಿ ಮಾತನಾಡಿದವನನ್ನು ಒದ್ದು ಒಳಗೆ ಹಾಕಿದ್ದೀವಿ. BL ಸಂತೋಷ್ DK ಶಿವಕುಮಾರ್ಗೆ ನಮ್ಮ BL ಸಂತೋಷ್ ಅಂತೆ. ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂತಹ ಪ್ರತಿಯೊಂದು ಪ್ರಚೋದನಾತ್ಮಕ ಯೋಜನೆಗಳಿಗೆ, ಪ್ರತಿಯೊಂದು ಹಿಂದೂ ವರ್ಸಸ್ ಮುಸ್ಲಿಂ ಯೋಜನೆಗಳಿಗೆ ಅಥವಾ ಷಡ್ಯಂತ್ರಗಳಿಗೆ ಮೂಲ ಧಾತು ಈ BL ಸಂತೋಷ್. ಕರ್ನಾಟಕದಲ್ಲಿ ರೂಪಿಸಲಾಗುವಂತಹ ಪ್ರತಿಯೊಂದು ಹಿಜಾಬ್ ಆಗಿರಬಹುದು, ಹಲಾಲ್ ಆಗಿರಬಹುದು, ಇನ್ಯಾವುದೇ ಮುಸ್ಲಿಮರ ವ್ಯಾಪಾರ ನಿರ್ಬಂಧಗಳು, ಈ ಎಲ್ಲ ಬ್ರೈನ್ಗಳು ಸಹ ಆರಂಭ ಆಗೋದು BL ಸಂತೋಷ್ ಅನ್ನುವಂಥ ಕುತಂತ್ರಿಯ ಅಂಗಳದಿಂದ. ಅವನೇ ಇದನ್ನೆಲ್ಲವನ್ನು ಸಹ ಆರಂಭಿಸೋದು. ಆ BL ಸಂತೋಷ್ ಅನ್ನುವಂಥವನು ಕಪಟಿ. ಅವನ ಮುಖ ನೋಡಿದ್ರೆ ಏನೋ ಸಾಚ ಥರ ಇರ್ತಾನೆ, ಆದರೆ ಅವನು ಹಚ್ಚುವ ಬೆಂಕಿ ಇದೆಯಲ್ಲ ಅದರ ವಿವರಣೆ ಬೇಕು. ಯಾವ ರೀತಿ ಅವನು ಒಂದು ಮನೆ ಮುರಿಯೋ ಕೆಲಸ ಮಾಡ್ತಾನೆ, ಏನೇನು ಮಾಡ್ತಾನೆ ಅನ್ನೋದನ್ನು ತಿಳ್ಕೊಬೇಕಾದ್ರೆ ನೀವು ಯಡಿಯೂರಪ್ಪನವರನ್ನು ಖಾಸಗಿಯಾಗಿ ಭೇಟಿ ಮಾಡಿ BL ಸಂತೋಷ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ಬಿಡಿ, ಗೊತ್ತಿರುತ್ತೆ. ಯಾಕೆಂದರೆ ಯಡಿಯೂರಪ್ಪನೇ ಅತ್ಯಂತ ಹೆಚ್ಚು ಅನುಭವಿಸಿರೋದು ಈ BL ಸಂತೋಷಿಂದ. ಯಡಿಯೂರಪ್ಪ CM ಸ್ಥಾನ ಕಳೆದುಕೊಂಡಿದ್ದು ಸಹ BL ಸಂತೋಷಿಂದಾನೇ. ಅಂಥ ಕುತಂತ್ರಿ BL ಸಂತೋಷ್. ಅಂಥ ಕುತಂತ್ರಿಯನ್ನು ನಮ್ಮ BL ಸಂತೋಷ್ ಅಂತ ಕರೀತಾರಲ್ಲ DK ಶಿವಕುಮಾರ್, ಅದು ಏನು ಹೇಳುತ್ತೆ? ನಮ್ಮ BL ಸಂತೋಷ್ ಹೆಂಗೆ ಆದರೂ ಅಲ್ಲೇ ಅರ್ಥ ಮಾಡಿಕೊಳ್ಳಬೇಕು. ಸೊ ಈಗ ಪ್ರಶ್ನೆಗಳು ಬರ್ತಾ ಇರುವಂಥದ್ದು, DK ಶಿವಕುಮಾರ್ 50 ದಿನ ತಿಹಾರ್ ಜೈಲಿಗೆ ಹೋಗಿದ್ದ ಅಥವಾ ಯಾವುದಾದ್ರು RSS ಶಾಖೆಗೆ ಹೋಗಿದ್ದ ಅಂತಹ ಪ್ರಶ್ನೆಗಳು ಬರುವಂತಹ ರೀತಿಯಲ್ಲಿ ಈ ಎಲ್ಲ ಪ್ರಕರಣಗಳಲ್ಲಿ, ಅದಷ್ಟೇ ಅಲ್ಲ ಇನ್ನೂ ಸಾಕಷ್ಟು ಸನ್ನಿವೇಶಗಳಲ್ಲಿ ಮೃದು ಹಿಂದುತ್ವ ಅನ್ನುವ ಹೆಸರಿನಲ್ಲಿ RSS BJPಗಿಂತಲೂ ನಾವು ಹಿಂದೂಗಳು ಅಂತ ತೋರಿಸ್ಕೊಳ್ಳುವಂತಹ ಪ್ರಯತ್ನದಲ್ಲಿ DK ಶಿವಕುಮಾರ್ ಕಾಂಗ್ರೆಸ್ಸಿನ ಗೆರೆಗಳನ್ನು ಮೀರಿರುವಂತಹ ಮತ್ತು ರಾಹುಲ್ ಗಾಂಧಿ ಹೇಳುವಂತಹ ಕಾಂಗ್ರೆಸ್ಸಿನ ಒಳಗೆ ಇರುವಂತಹ RSS ಮನಸ್ಥಿತಿ ಅಂತ ಬಿಂಬಿಸುವಂಥದಕ್ಕೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರ ವಿರುದ್ಧ ಕ್ರಮ ಆಗುತ್ತಾ? DK ಶಿವಕುಮಾರ್ ವಿರುದ್ಧ ಕ್ರಮ ಆಗುತ್ತಾ? ಸಾಧ್ಯನೇ ಇಲ್ಲ. DK ಶಿವಕುಮಾರೇ ಕರ್ನಾಟಕ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ, ಕಾಂಗ್ರೆಸ್ ರಾಜ್ಯಾಧ್ಯಕ್ಷ. ರಾಜ್ಯಾಧ್ಯಕ್ಷನ ವಿರುದ್ಧ ಇವರು ಕ್ರಮ ಕೈಗೊಂಡು ಬಿಡ್ತಾರ? ಸಾಧ್ಯನೇ ಇಲ್ಲ. ರಾಜಣ್ಣ ಆದರೆ ಈಸಿ, ಎತ್ತು ಒಗಿಬೋದು. DK ಮುಟ್ಲಿ, ರಾಹುಲ್ ಗಾಂಧಿಗೆ ಆ ಧೈರ್ಯ ಇಲ್ಲ, ಕಾಂಗ್ರೆಸ್ ಹೈಕಮಾಂಡ್ಗೆ ಆ ಧೈರ್ಯ ಇಲ್ಲ, ಯಾರಿಗೂ ಇಲ್ಲ. ಆದರೆ ನಂಬಿಸಿ ಕತ್ತು ಕುಯ್ಯುವಂತಹ ಕೆಲಸವನ್ನು DK ಶಿವಕುಮಾರ್ ಇಲ್ಲಿ ಸಫಲವಾಗಿ ಮಾಡ್ತಿದ್ದಾರೆ. ಆ ಮೂಲಕ ತಾನು RSS ಚಡ್ಡಿ ಹಾಕ್ಕೊಂಡು, ನಿನ್ನೆಯಿಂದ ಎಸ್ಪೆಷಲಿ ಚಡ್ಡಿ ಹಾಕ್ಕೊಂಡು, RSSನ ಚಡ್ಡಿ ಹಾಕ್ಕೊಂಡು ಫ್ಯಾಷನ್ ಶೋ ಮಾಡ್ತಿದ್ದಾರೆ ಕರ್ನಾಟಕದ ಮುಂದೆ. ಗೀತೆ ಹಾಡಿದ್ದು ಮತ್ತು BL ಸಂತೋಷನ ನಮ್ಮ BL ಸಂತೋಷ್ ಅಂತ ಹೇಳಿದ್ದು, BL ಸಂತೋಷನ ಬೈದರೆ ನಾವು ಸಹಿಸೋದಿಲ್ಲ, ಒದ್ದು ಒಳಗಾಗ್ತೀವಿ ಅಂತ ಹೇಳಿತ್ತು. ಇದು RSS ಚಡ್ಡಿ ಹಾಕ್ಕೊಂಡು DK ಶಿವಕುಮಾರ್ ಫ್ಯಾಷನ್ ಶೋ, ಕ್ಯಾಟ್ ವಾಕ್ ಮಾಡ್ತಾ ಇರುವಂಥದ್ದು. ಕ್ಯಾಟ್ ವಾಕ್, ಲಿಟ್ರಲಿ ಕ್ಯಾಟ್ ವಾಕ್ ಚಡ್ಡಿ ಹಾಕ್ಕೊಂಡು. ಇನ್ನು ಈ ಕಡೆಗೆ ಬರೋದಾದರೆ ಶಶಿ ತರೂರು. ಈ DK ಶಿವಕುಮಾರ್ನ ನೀವು ಲೋಕಲ್ ಶಶಿ ತರೂರ್ ಅಂತ ಕರೀಬೋದು. ಶಶಿ ತರೂರ್ ನ್ಯಾಷನಲ್ ಶಶಿ ತರೂರ್. ಶಶಿ ತರೂರ್ ಯಾವಾಗ ಶುರುವಾಯಿತು ಅಂದರೆ, ತಾನು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆಗಬೇಕು ಅಂತ ಕನಸು ಕಂಡು ಅಥವಾ ಆಸೆಪಟ್ಟು ಮುಂದಾದಾಗ ಕಾಂಗ್ರೆಸ್ ಹೈಕಮಾಂಡ್ಗೆ ಅದು ಇಷ್ಟ ಇರಲಿಲ್ಲ. ಹಾಗಾಗಿ ಗೆಹ್ಲೋಟ್ ಅವರನ್ನು ಪ್ರತಿಸ್ಪರ್ಧಿಯಾಗಿ ನಿಲ್ಲಿಸುವ ಕೆಲಸಕ್ಕೆ ಮುಂದಾದರು. ಅಶೋಕ್ ಗೆಹ್ಲೋಟ್ ಆಗ ರಾಜಸ್ಥಾನದ ಮುಖ್ಯಮಂತ್ರಿ ಆಗಿದ್ದರು. ಅವರನ್ನು ಅಲ್ಲಿಂದ ಈ ಕಡೆಗೆ ಎಳ್ಕೊಂಡು ಬಂದರೆ ಅಲ್ಲಿ ಸಚಿನ್ ಪೈಲಟ್ನ ಸಮಾಧಾನ ಮಾಡ್ಬೋದು,
ಅಲ್ಲಿರುವಂತಹ ಆಂತರಿಕ ಕಲಹ ಏನಿದೆಯಲ್ಲ ರಾಜಸ್ಥಾನದ ಕಾಂಗ್ರೆಸ್ನಲ್ಲಿ ಅದು ಶಮನ ಆಗಬಹುದು. ಚುನಾವಣೆ ಹತ್ತಿರ ಬರ್ತಿದೆ, ರಾಜಸ್ಥಾನದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ಬೋದು ಅನ್ನೋದು ಹೈಕಮಾಂಡ್ ಪ್ಲ್ಯಾನಿಂಗ್ ಆಗಿತ್ತು. ಆದರೆ ಅಶೋಕ್ ಗೆಹ್ಲೋಟ್ ಒಪ್ಕೊಳ್ಳಿಲ್ಲ. ಹಾಗಾಗಿ ಹೈಕಮಾಂಡ್ ಶಶಿ ತರೂರನ್ನು ತಡೆಯುವ ಉದ್ದೇಶದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕ್ಯಾಂಡಿಡೇಟ್ ಮಾಡಿತು. ಮಲ್ಲಿಕಾರ್ಜುನ ಖರ್ಗೆ ಹೇಳಿದಂತೆ ಕೇಳುವಂತಹ ಕಾಂಗ್ರೆಸ್ಸಿನ ವ್ಯಕ್ತಿ. ಅವರು ಹೇಳಿದ ತಕ್ಷಣ ಇವರು ಸಿದ್ಧ ಆದರು. ಆನಂತರ ಚುನಾವಣೆ ನಡೆಯಿತು. ಅದರಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಒಬ್ಬರನ್ನು ಮೆಚ್ಚಿ ಅವರನ್ನು ಅಭ್ಯರ್ಥಿಯಾಗಿ ನಿಲ್ಲಿಸಿದ ಮೇಲೆ ಕಾಂಗ್ರೆಸ್ನಲ್ಲಿ ಅವರನ್ನು ಮೀರಿ ಬೇರೆ ಅಭ್ಯರ್ಥಿ ಗೆಲ್ಲಲು ಸಾಧ್ಯನೇ ಇರಲಿಲ್ಲ. ಶಶಿ ತರೂರ್ ಸೋಲಾಯಿತು. ಆವತ್ತಿನಿಂದ ಶಶಿ ತರೂರ್ ಕಾಂಗ್ರೆಸ್ಸಿನ ಒಳಗಡೆ ಇರುವಂತಹ RSS ವ್ಯಕ್ತಿ, RSS ಮನಸ್ಥಿತಿಯ ವ್ಯಕ್ತಿ ಆಗೋದಕ್ಕೆ ನಿಧಾನಕ್ಕೆ ಹೋದರು. ಈ ನಾಗವಲ್ಲಿ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಚೇಂಜ್ ಆಗೋದಿದೆಯಲ್ಲ, ಅದು ಹಂಗೆ ಆಗಿದ್ದು. ಇತ್ತೀಚೆಗೆ ಶಶಿ ತರೂರ್ ಮಾಡಿದಂತಹದ್ದು ಏನೇನು ಕಾಂಗ್ರೆಸ್ ವಿರುದ್ಧವಾಗಿ, ಕಾಂಗ್ರೆಸ್ ಹೈಕಮಾಂಡ್ನ ವಿರುದ್ಧವಾಗಿ ಅಂತ ನೋಡೋದಾದರೆ, ದೇಶದ ಫಾರಿನ್ ಪಾಲಿಸಿ ಇತ್ತಲ್ಲ, ವಿದೇಶಾಂಗ ನೀತಿ, ಅದು ಎಕ್ಕುಟ್ಟೋಗಿದೆ ಅನ್ನೋದು ಸ್ವತಃ BJPಯಲ್ಲೇ ಸಾಕಷ್ಟು ಜನ ಹೇಳ್ತಾರೆ. ಯಾಕೆಂದರೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ನಮ್ಮ ಜೊತೆ ಯಾರೂ ನಿಲ್ಲಿಲ್ಲ, ಯಾವ ದೇಶನೂ ನಿಲ್ಲಿಲ್ಲ. ಪಾಕಿಸ್ತಾನದ ಕಡೆ ನೇರವಾಗಿ ಎಲ್ಲ ದೇಶಗಳು ನಿಂತಿತ್ತು. ಸುಮಾರು ದೇಶಗಳು, ತುರ್ಕಿ ಇತ್ತು, ಚೈನಾ ಇತ್ತು, ಅಮೇರಿಕ ಹಿಂಭಾಗಲಿನಿಂದ ಸಪೋರ್ಟ್ ಮಾಡ್ತಿತ್ತು, ಇವು ಬೇರೆ ಬೇರೆ ದೇಶಗಳಿದ್ವು. ಭಾರತದ ಜೊತೆ ಒಬ್ಬರೂ ಓಪನ್ ಆಗಿ ನಿಲ್ಲಿಲ್ಲ. ಅದೊಂದೇ ಅಲ್ಲ, ಬೇರೆ ಸಾಕಷ್ಟು ವಿಚಾರಗಳಲ್ಲಿ ವಿದೇಶಾಂಗ ನೀತಿ ಕುಸಿದು ಹೋಗಿದೆ. ಅದನ್ನು ನಾವು ಇತ್ತೀಚೆಗೆ ಟ್ರಂಪ್ ನಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಿದ್ದಾರೆ ಅಂತ ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ಭಾರತದ ಬೆಲೆಯನ್ನು ಮೋದಿ ಯಾವ ಮಟ್ಟಕ್ಕೆ ಕಳೆದಿದ್ದಾರೆ. ಫಾರಿನ್ ಟೂರ್ ಹೋಗೋದು, ಅಲ್ಲಿ ಸುಮ್ಮನೆ ಕಿಸಿ ಅಂತ ನಗೋದು, ಫ್ಲೈಟ್ ಹತ್ತೋದು, 8,000 ಕೋಟಿದು ಫ್ಲೈಟ್ ಇದೆ, ಸುತ್ತಾಡೋದು, ದಿನಕ್ಕೆ 4 ಸಲ ಡ್ರೆಸ್ ಬದಲಾಯಿಸೋದು, 500 ಫೋಟೋಸ್ ತೆಗೆಸ್ಕೊಳ್ಳೋದು, ವಾಪಸ್ ಬರೋದು. ಇಷ್ಟೇ ವಿದೇಶಾಂಗ ನೀತಿ ಅಂತ ಅಂದ್ಕೊಂಡು ವಿದೇಶಾಂಗ ನೀತಿಯನ್ನು ಹಳ್ಳ ಹಿಡಿಸಿದ್ದಾಯಿತು. ಆದರೆ ಶಶಿ ತರೂರ್ ಅದನ್ನು ಡಿಫೆಂಡ್ ಮಾಡಿಕೊಂಡ್ರು. ಮೋದಿ ಸರ್ಕಾರದನ್ನು ಡಿಫೆಂಡ್ ಮಾಡಿಕೊಂಡ್ರು, ಅದರ ಪರವಾಗಿ ಮಾತಾಡಿದ್ರು ಶಶಿ ತರೂರ್. ಕಾಂಗ್ರೆಸ್ ಕಡೆಯಿಂದ ಯಾವ ಕ್ರಮವೂ ಇಲ್ಲ. ಆ ನಂತರ ಎಲ್ಲವನ್ನೂ ಮೀರುವಂತಹ ಎಲ್ಲ ಹದ್ದುಗಳನ್ನು ಮೀರುವ ರೀತಿಯಲ್ಲಿ ಕಾಂಗ್ರೆಸ್ ಇವತ್ತಿಗೂ ಸಹ ನಮ್ಮ ಐರನ್ ಲೇಡಿ ಅಂತ ಕರೆಯುವ ಇಂದಿರಾ ಗಾಂಧಿಯವರನ್ನೇ ಟಾರ್ಗೆಟ್ ಮಾಡಿ ಆರ್ಟಿಕಲ್ ಬರೀತಾರೆ ಶಶಿ ತರೂರ್. ಎಮರ್ಜೆನ್ಸಿಯನ್ನು ನೆಪವಾಗಿಟ್ಕೊಂಡು ಇಂದಿರಾ ಗಾಂಧಿಯವರನ್ನು ಟೀಕಿಸಿ ಒಂದು ಆರ್ಟಿಕಲ್ ಬರೀತಾರೆ. ಅದಕ್ಕೂ ಸಹ ಕಾಂಗ್ರೆಸ್ಸಿನಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಇಲ್ಲ, ಸೈಲೆಂಟಾಗಿ. ಈಗ ಲೇಟೆಸ್ಟ್ ಏನು ಅಂದರೆ ಇವತ್ತಿನದು ನಿನ್ನೆ ಸದನದಲ್ಲಿ ಕಾಂಗ್ರೆಸ್ಸು ಪ್ಲಸ್ ವಿಪಕ್ಷಗಳು ಎಲ್ಲರೂ ಸೇರಿ ಅಮಿತ್ ಶಾ ಮುಖಕ್ಕೆ ಒಂದಷ್ಟು ಪೇಪರ್ಗಳನ್ನು ಹರಿದು ಬಿಸಾಕ್ತಿದ್ರು. ಲಿಟ್ರಲಿ ಮುಖಕ್ಕೇನೆ. ತಡಿಪಾರ್ ಗೋ ಬ್ಯಾಕ್ ಅಂತ ಅಮಿತ್ ಶಾ ಗಡೀಪಾರಾಗಿದ್ದರ ಬಗ್ಗೆ ಪ್ರಸ್ತಾಪ ಮಾಡಿ ಎಲ್ಲರ ಒಕ್ಕೊರಳಿನಿಂದ ತಡಿಪಾರ್ ಗೋ ಬ್ಯಾಕ್ ಅಂತ ಅಮಿತ್ ಶಾಗೆ ಹೇಳ್ತಾಯಿದ್ರು. ವೋಟ್ ಚೋರ್ ಗದ್ದಿ ಚೋಡ್, ಮತಗಳ ಕಳ್ಳ ಕುರ್ಚಿ ಬಿಡು ಅಂತ ಮೋದಿಗೆ ಹೇಳ್ತಾಯಿದ್ರು. ಸದನದಲ್ಲಿ ಅದೇ ದೊಡ್ಡ ಅಬ್ಬರ ಆಗಿತ್ತು ನಿನ್ನೆ. ಅದರ ನಡುವೆ ಆ ಮಸೂದೆ ಯಾವುದು ಅಂದರೆ, ಯಾರಾದರೂ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಹುದ್ದೆಯಲ್ಲಿರುವವರು 1 ತಿಂಗಳವರೆಗೆ ಬೇಲ್ ಇಲ್ಲದೆ ಜೈಲಿಗೆ ಹೋಗಬೇಕಾದ ಸನ್ನಿವೇಶ ಬಂದರೆ ಅವರನ್ನು ಆ ಸ್ಥಾನದಿಂದ ವಜಾ ಮಾಡಬಹುದು ಅಂತ ಆ ಮಸೂದೆ ಅದು. ಇವರು ED, IT, CBIನ ಬಿಟ್ಟು ಇವರ ಶತ್ರುಗಳನ್ನು ಅರೆಸ್ಟ್ ಮಾಡಿ 1 ತಿಂಗಳವರೆಗೆ ಅವರಿಗೆ ಬೇಲ್ ಸಿಗದಂಗೆ ನೋಡ್ಕೊಂಬಿಟ್ರೆ ಅವ್ರನ್ನ ಕಿತ್ತು ಬಿಸಾಕ್ಬಿಡ್ಬೇಕು ಅಂತ. ಯಾಕಂದರೆ ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟಿರಲಿಲ್ವಲ್ಲ ಜೈಲಲ್ಲಿದ್ದರು. ಆ ಪ್ಲ್ಯಾನಲ್ಲಿ ಇವರು ಮಾಡಿದ್ದು. ಅದನ್ನೇ ಎಲ್ಲ ವಿರೋಧ ಪಕ್ಷಗಳು ವಿರೋಧಿಸೋದು. ಆದರೆ ಶಶಿ ತರೂರ್ ಇದು ಒಳ್ಳೆಯ ಮಸೂದೆ, ಇದಕ್ಕೆ ನನ್ನ ಬೆಂಬಲ ಇದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಈಗಲೂ ಕಾಂಗ್ರೆಸ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಇಲ್ಲ, ಯಾವುದೇ ರೀತಿಯಾದಂತಹ ಶಿಕ್ಷೆ ಅಥವಾ ಇನ್ನೇನು ನೋಟಿಸು ಎಂಥದ್ದು ಇಲ್ಲ. ಸೊ ಇಬ್ಬರೂ ಸಹ ಶಶಿ ತರೂರ್ ಮತ್ತು DK ಶಿವಕುಮಾರ್ ಮತ್ತು ಶಶಿ ತರೂರ್ ಇಬ್ಬರೂ ಸಹ ಬಹಿರಂಗವಾಗಿ RSS ಚಡ್ಡಿ ತೊಟ್ಟು ಕ್ಯಾಟ್ ವಾಕ್ ಮಾಡ್ತಿದ್ದಾರೆ, ಫ್ಯಾಷನ್ ಶೋ ಮಾಡ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ಮಾತ್ರ ನಾನು ಧೀರ ಶೂರ ವೀರ, ಕಾಂಗ್ರೆಸ್ಸಿನಲ್ಲಿರುವಂತಹ RSS ಮನಸ್ಥಿತಿಗಳನ್ನು ಕಿತ್ತು ಬಿಸಾಕ್ತೀನಿ ಅಂತ ಹೇಳ್ತಿದ್ದಾರೆ. ಎಲ್ಲಿ ಕ್ರಮ?
ಯಾವಾಗ ಕಿತ್ತು ಬಿಸಾಕ್ತೀರಿ ಇವರಿಬ್ಬರನ್ನ? ಸಾಧ್ಯ ಇದೆಯೇ ನಿಮ್ಮ ಕೈಲಿ? ಸೊ ರಾಜಕೀಯ ಅಂದರೆ ಹೀಗೆ ಅನಿಸುತ್ತೆ. ಏನೋ ಒಂದು ಹೇಳಿ ಓಟ್ ಹಾಕಿಸ್ಕೋಬೇಕು, ಅದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಹೇಳ್ತೀವಿ, ಮಾಡೋಕ್ಕೆ ಹೋಗಲ್ಲ. ನಮಗೇನು ಬೇಕೋ ಅದನ್ನೇ ಮಾಡ್ತೀವಿ. ಅದನ್ನೇ ರಾಹುಲ್ ಗಾಂಧಿನೂ ಮಾಡ್ತಾ ಇರೋಂಗೆ ಕಾಣ್ತಿದೆ. ಅದೇನೇ ಇರಲಿ, ಒಟ್ಟಿನಲ್ಲಿ RSS ಮನಸ್ಥಿತಿಯ ವ್ಯಕ್ತಿಗಳು ಕಾಂಗ್ರೆಸ್ನಲ್ಲಿ ಒಳ್ಳೆ ಹುದ್ದೆಯಲ್ಲಿದ್ದಾರೆ, ಪವರ್ಫುಲ್ ಹುದ್ದೆಯಲ್ಲೇ ಇದ್ದಾರೆ. ಅವ್ರಿಗೇನೂ ಆಗಲ್ಲ, ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.